ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಟ್ 1 ವಿಡಿಯೋಗೆ ವೆಲ್ಕಮ್ ಅಗೈನ್. ಪಾರ್ಟ್ 1 ವಿಡಿಯೋ ಯಾಕೆ ಮಾಡಿದ್ದೀನಿ ಅಂದರೆ ವಿಡಿಯೋಸ್ ತುಂಬ ಲಾಂಗ್ ಆಗಿತ್ತು, ಅದಕ್ಕೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನೀವೇ ನೋಡ್ತಾ ಇರ್ಬೋದು ಥಂಬ್ನೇಲಲ್ಲಿ ಏನು ಹಾಕಿದ್ದೀನಿ ಅಂತ. ಆಲ್ರೆಡಿ ನಾನು 2 ಮಂತ್ಸ್ ಬ್ಯಾಕ್ ಎಂಗೇಜ್ಮೆಂಟ್ದು ವಿಡಿಯೋ ಹಾಕಿದ್ದೆ. ಸೊ ಅವ್ರದ್ದು ಮದುವೆ ಇತ್ತು, ನಾವು ಅರಶಿನ ಶಾಸ್ತ್ರ ದಿನನೇ ಹೋಗಿದ್ವಿ. ಸೊ ನಾವು ಹೋಗೋ ಅಷ್ಟರಲ್ಲಿ ರಂಗೋಲಿ ಎಲ್ಲ ಹಾಕ್ತಿದ್ರು. ಸೊ ನಮ್ಮ ಅಕ್ಕ ಕೂಡ ಟಚ್ ಅಪ್ ಕೊಡ್ತಿದ್ದಾಳೆ. ರಂಗೋಲಿ ಎಲ್ಲ ಬಿಡಿಸಿ ಆಗಿದೆ. ಸೊ ನೋಡಿ ಹೇಗೆ ಕಾಣಿಸ್ತಿದೆ. ನಾನು ಸ್ವಲ್ಪ ಟಚ್ ಅಪ್ ಕೊಡ್ತಿದ್ದೀನಿ. ಹಾಗೆಯೇ ಡೇ ಎಲ್ಲ ಮೆಹಂದಿ ರಂಗೋಲಿ ಅಂತ ಬ್ಯುಸಿಯಾಗಿದ್ವಿ. ಸೊ ನೈಟ್ ರಿಲೇಷನ್ಗಳೆಲ್ಲ ರೆಡಿ ಮಾಡ್ಕೋತಿದ್ದಾರೆ ಕಳ್ಸೋಕ್ಕೆಲ್ಲನೂ. ಈ ಥರ ಮಡಿಕೆಗೆಲ್ಲ ಸುಣ್ಣದ್ದು ಈ ಥರ ಚಿತ್ರ ಎಲ್ಲ ಬಿಡಿಸ್ತಾರೆ. ನಿಮ್ಮ ಕಡೆನೂ ಈ ಥರ ಬಿಡಿಸ್ತಾರ? ಕಮೆಂಟ್ ಮಾಡಿ. ಒಂದೊಂದು ಕಡೆ ಇರುತ್ತೆ ಈ ಥರ ಶಾಸ್ತ್ರ ಎಲ್ಲ. ಸೊ ನಮ್ಮ ಕಡೆ ಈ ಥರ ಶಾಸ್ತ್ರ ಎಲ್ಲ ಇದೆ. ಸೊ ನಮ್ಮ ಅಕ್ಕ ಬಿಡಿಸ್ತಿದ್ದಾರೆ. ಇವಾಗಿನ ಕಾಲದಲ್ಲೆಲ್ಲ ಹಳೆ ಕಾಲದ ಶಾಸ್ತ್ರಗಳೆಲ್ಲ ನೆನಪು ಇರೋದಿಲ್ಲ, ಹಾಗೆ ಸ್ವಲ್ಪ ಜನ ಗೊತ್ತಿರೋದು ಇಲ್ಲ. ಅದಕ್ಕೆ ನಮ್ಮ ರಿಲೇಷನ್ ಅಜ್ಜಿ ಈಗೆಲ್ಲ ಹೀಗೆ ಅಂತ ಹೇಳ್ಕೊಡ್ತಿದ್ದಾರೆ. ಇಷ್ಟು ಏಜ್ ಆಗಿದ್ರು ಆ್ಯಕ್ಟಿವ್ ಆಗಿದ್ದಾರೆ. ಹಾಗೆಯೇ ಫೋಟೋಗ್ರಾಫರ್ ದೇವ್ರ ಮನೆ ಫೋಟೋ ಎಲ್ಲ ತಗೋತಾ ಇದ್ರು. ಇಲ್ಲಿ ಒಂದು ಕಡೆ ಒನಕೆಯಲ್ಲಿ ಭತ್ತ ಎಲ್ಲ ಕುಟ್ತಾರಲ್ಲ, ಆ ಥರ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನೀವೇ ನೋಡ್ತಾ ಇರ್ಬೋದು. ಈ ಥರ ಶಾಸ್ತ್ರಗಳು ದಿನೇ ದಿನೇ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಮದುವೆ ಗಂಡು ಕೂಡ ರೆಡಿಯಾಗಿದ್ದಾರೆ. ಇವರು ನಮ್ಮಮ್ಮ ಒನಕೆಗೆಲ್ಲ ಪೂಜೆ ಮಾಡ್ತಿದ್ದಾರೆ. 3 ಜನನೋ 5 ಜನನೋ ಪೂಜೆ ಮಾಡಬೇಕು, ಅದು ಶಾಸ್ತ್ರ. ಒನಕೆಗೆ ಪೂಜೆ ಮಾಡಿರೋರೆಲ್ಲ ಕೈಗೆ ದಾರ ಬರುತ್ತಲ್ಲ ಅದನ್ನು ಕಟ್ಕೋತಿದ್ದಾರೆ. ಅಜ್ಜಿಯವರೆಲ್ಲ ಇನ್ನು ಚಿತ್ರ ಬಿಡಿಸ್ತಾನೆ ಇದ್ದರು. ಇವಾಗ ಪೂಜೆ ಎಲ್ಲ ಆಯಿತು, ಭತ್ತ ಕುಟ್ತಿದ್ದಾರೆ. ಹಾಗೆ ಒಂದೆರಡು ಫೋಟೋಗಳು ತಗೋತಾ ಇದ್ದಾರೆ. ನಾನು ನಮ್ಮವ್ರು ಯಾವ ಥರ ಶಾಸ್ತ್ರ ಮಾಡ್ತಾರೆ ಅಂತ ನೋಡ್ಕೊಂಡು ಕೂತಿದ್ವಿ. ಇಲ್ಲಿ ಒಂದು ಕಡೆ ನಮ್ಮ ಮಕ್ಳುಗಳು ಡ್ಯಾನ್ಸು ಎಲ್ಲೂ ಡೋಲ್ ಬಡಿಯೋ ಹಾಗಿಲ್ಲ, ಎಲ್ಲೂ ಸಾಂಗ್ ಆಗೋ ಆಗಿಲ್ಲ. ಕುಂಡಿ ಫುಲ್ ಟಯರ್ಡಾಗಿ ಹೋಗಿದ್ರು. ಹಾಗೆ ಮದುವೆ ಗಂಡು ಕೂಡ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಹಾಗೆ ನಮ್ಮ ಅಕ್ಕ ಚಿಕ್ಕಮ್ಮನ ಮಗಳು ಎಲ್ಲ ಸ್ವಲ್ಪ ನಾವು ಬಿಡಿಸ್ತಾ ಇದ್ವಿ. ಹಾಗೆ ಇದೇ ಟೈಮಲ್ಲಿ ಮದುವೆ ಹುಡುಗಿಗೆ ಶಾಸ್ತ್ರದ ಪ್ರಕಾರ ಸೀರೆ ಅದೇನೇನೋ ಕೊಟ್ಟು ಕಳಿಸ್ತಾರಂತೆ. ಸೊ ನಮ್ಮ ಅಕ್ಕ ಹೋಗ್ತಿದ್ರು. ಹಾಗೆಯೇ ಇದೇನಪ್ಪ ಅಂದರೆ ಮದುವೆ ಇನ್ನೂ 1 ವಾರ ಇದೆ ಅನ್ನೋ ಹಾಗೆ ಜೋಳ ಮತ್ತು 2-3 ಥರದ ಕಾಳು ಎಲ್ಲ ಹಾಕಿ ಈ ಥರ ಬೆಳೆಸ್ತಾರೆ. ಸೊ ಯಾಕೆ ಅಂದರೆ ಇದರಲ್ಲಿ ನಲ್ಲಿ ನೀರಲ್ಲಿ ನೀರು ತಗೊಂಡು ಬಂದುಬಿಟ್ಟು ಈ ಮಡಿಕೆಗಳಿಗೆ ಪೂಜೆ ಎಲ್ಲ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಬೆಳೆದಿರೋ ಜೋಳದ ಒಳಗಡೆ ಇಡಬೇಕು. ಅದನ್ನು ನಮ್ಮ ಕಡೆ ಜಾಗರ ಅಂತ ಹೇಳ್ತಾರೆ. ಸೊ ಇಲ್ಲಿ ಮಡಿಕೆಗಳಿಗೆಲ್ಲ 3 ಜನನೋ 5 ಜನನೋ ಪೂಜೆ ಎಲ್ಲ ಮಾಡಿಕೊಂಡು ಹೀಗೆ ಪೂಜೆ ಎಲ್ಲ ಮಾಡಿಕೊಂಡು 3 ಜನ 3 ಮಡಿಕೆನ ಹೊತ್ಕೊಂಡು ಬರ್ತಾರೆ. ನೆಕ್ಸ್ಟು ಹುಡುಗ ಇದನ್ನೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಆರತಿ ಎಲ್ಲ ಮಾಡ್ತಾರೆ. ಅದರ ನೆಕ್ಸ್ಟು ಕಳಸದಲ್ಲೂ ಸಹ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಆದಮೇಲೆ ಒಂದೊಂದೇ ಇಳಿಸ್ಕೊಂಡು
ಒಳಗಡೆ ಇಡ್ತಾರೆ. ಸೊ ನಾನು ವಿಡಿಯೋ ಮಾಡ್ತಿರೋದ್ರಿಂದ ನಾನೊಬ್ಳು ಮಿಸ್ಸಿಂಗ್ ಆಗಿದ್ದೀನಿ ಅಷ್ಟೇ. ಸೊ ಫೈನಲಿ ಎಲ್ಲ ತಂದಿಟ್ರು. ಸೊ ಹೀಗೆ ಕಾಣಿಸ್ತಿದೆ ನೋಡಿ. ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಆ ದೀಪ ನಾಳೆವರೆಗೂ ಹಾಗೇ ಇರಬೇಕು. ಸೊ ಆ ನೀರು ತಂದಾದಮೇಲೆ ನೆಕ್ಸ್ಟು ಈ ಥರ ಅಕ್ಕಿಯಲ್ಲಿ ಚಿತ್ರ ಬಿಡಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಕಲರ್ ಅಕ್ಕಿಯಲ್ಲಿ ಚಿತ್ರ ಬಿಡಿಸೋದು ಎಲ್ಲ ಒಟ್ಟಿಗೆ. ಅದ್ರ ಜೊತೆಗೆ ಫೋಟೋಶೂಟ್ದು ವಿಡಿಯೋ ಪ್ಲೇ ಮಾಡಿದರು. ಸೊ ಅದನ್ನ ನೋಡಿಕೊಂಡು ಈ ಚಿತ್ರ ಬಿಡಿಸ್ತಾ ಇದ್ದೀವಿ. ನಾನು ಕೂಡ ಬಿಡಿಸ್ತಾ ಇದ್ದೆ. ಮಂಡ್ಯ ಸೈಡ್ ಈ ಥರ ಎಲ್ಲ ಬಿಡಿಸಲ್ಲ. ಹಸಿವಾಗಿತ್ತು. ಸೊ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಬಂದೆ. ಇಲ್ಲೆಲ್ಲ ರೆಡಿ ಆಗಿತ್ತು. ಹುಡುಗ ಹುಡುಗಿ ನೇಮ್ ಎಲ್ಲ ಬರೆದಿದ್ದಾರೆ. ನಮ್ಮ ಮಾವ ಮದುವೆ ಹುಡುಗಂಗೆ ಪಂಚೆ ಎಲ್ಲ ಉಡಿಸ್ತಿದ್ದಾರೆ. ಈ ಥರ ಅದೃಷ್ಟ ಯಾರಿಗಿದೆ ಹೇಳಿ. ಇದನ್ನು ವಿಡಿಯೋ ಮಾಡ್ತಿದ್ದಾಳೆ ಅಂತಿದ್ದ. ಸೊ ಚೆನ್ನಾಗಿರುತ್ತೆ ಅಲ್ವಾ ಈ ಥರ ಎಲ್ಲ. ಅಪ್ಪನೇ ಮಗನಿಗೆ ಪಂಚೆ ಉಡಿಸ್ತಾ ಇದ್ದಾರೆ. ಹಾಗೆಯೇ ಹುಡುಗನೂ ರೆಡಿ ಆದರು. ಇಲ್ಲೂ ರೆಡಿ ಆಗಿದೆ. ಈ ಥರ ಪೇಟ ಎಲ್ಲ ಹಾಕ್ಕೊಂಡು ಅಲ್ಲಿ ಅಕ್ಕಿದು ಚಿತ್ರ ಬಿಡಿಸಿದಾರಲ್ಲ ಅದ್ರ ಮೇಲಿರೋ ಮಣೆ ಮೇಲೆ ಕೂತ್ಕೋಬೇಕು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಒಂದೊಂದು ಕಡೆ ಈ ಥರ ಶಾಸ್ತ್ರ ಮಾಡ್ತಾರೆ, ಒಂದೊಂದು ಕಡೆ ಮಾಡಲ್ಲ. ಸೊ ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಮಾವ ಕುಂಕುಮ ಎಲ್ಲ ಇಕ್ತಿದ್ರು. ಪೂಜೆ ಎಲ್ಲ ಆದಮೇಲೆ ಅಪ್ಪ ಅಮ್ಮನ ಕಾಲಿಗೆ ಬಿದ್ದುಬಿಟ್ಟು ಆ ಮಣೆ ಮೇಲೆ ಕೂತ್ಕೋಬೇಕು. ಕೂತ್ಕೊಂಡಾದಮೇಲೆ ಆ ಕಳಸದಲ್ಲಿ ಮತ್ತೆ ಆರತಿ ಎಲ್ಲ ಮಾಡಿಬಿಟ್ಟು ತಲೆ ಮೇಲೆ ಅಕ್ಕಿ ಕಾಳನ್ನ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಒಬ್ಬೊಬ್ಬರೇ ಹೋಗ್ತಾರೆ. ಸೊ ಲಾಸ್ಟ್ಗೆ ನಾನು ನಮ್ಮ ಚಿಕ್ಕಮ್ಮನ ಮಗಳು ಇಬ್ಬರು ಆರತಿ ಮಾಡ್ತಿದ್ದೀವಿ. ಅದ್ರ ನೆಕ್ಸ್ಟ್ ನಮ್ಮ ಅಕ್ಕ ಆರತಿ ಮಾಡಿಬಿಟ್ಟು ನೆಕ್ಸ್ಟ್ ಅರಶಿನ ಶಾಸ್ತ್ರಕ್ಕೆ ರೆಡಿ ಆಗಬೇಕು. ಫೈನಲಿ ಅರಶಿನ ಶಾಸ್ತ್ರಕ್ಕೆ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಹಾಗೆ ಅರಶಿನ ಎಲ್ಲ ಹಚ್ಕೊಂಡು ಮದುವೆ ಹುಡುಗ ರೆಡಿ ಆಗಿದ್ದಾರೆ ನೀರು ಹಾಕಿಸ್ಕೊಳ್ಳೋಕ್ಕೆ. ಸೊ ಒಬ್ಬೊಬ್ಬರೇ ನೀರು ಹಾಕ್ಬಿಟ್ಟು ಸೊ ಈ ಟೈಮಲ್ಲಿ ಟಮಟೆ ಬಡಿತಾರೆ. ಸೊ ಒಬ್ಬೊಬ್ಬರೇ ನೀರೆಲ್ಲ ಹಾಕ್ಬಿಟ್ಟು ಶಾಸ್ತ್ರ ಎಲ್ಲ ಮುಗಿಸ್ತೀವಿ. ಇವತ್ತಿಗೆ ಇಷ್ಟೇನೇ ಶಾಸ್ತ್ರ. ಸೊ ಪಾರ್ಟ್ 2 ಅಲ್ಲಿ ತಾಳಿ ಕಟ್ಟೋದು ಹಾಗೆ ರಿಸೆಪ್ಷನ್ದು ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಹಾಗೆಯೇ ಒಂದೊಂದು ಕಡೆ ನೈಟ್ ಟೈಮ್ ರಿಸೆಪ್ಷನ್ ಮಾಡ್ತಾರೆ. ಸೊ ನಮ್ಮ ಕಡೆ ಆ ಥರ ಮಾಡಲ್ಲ.
ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆಯೇ ಲಾಸ್ಟಲ್ಲಿ ಅರಿಶಿನ ಶಾಸ್ತ್ರದ ಒಂದೆರಡು ಫೋಟೋಸ್ನ ಶೇರ್ ಮಾಡ್ಕೋತಿದ್ದೀನಿ. ವಿಡಿಯೋ ಹೇಗಿದೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.